ಪೆಟ್ರೋಲ್ನಲ್ಲಿ ಎಥನಾಲ್ ಬ್ಲೆಂಡಿಂಗ್ ಆಗುತ್ತೆ. ಎಥನಾಲ್ ಬ್ಲೆಂಡಿಂಗ್ ಇಂದ ಸಾಕಷ್ಟು ವಾಹನಗಳು ಹಾಳಾಗ್ತಾ ಇದೆ. ಮಾರುತಿ ಸುಜುಕಿ ಕಂಪನಿಯ ಒಂದು ಕಾರ್ ಏನಿದೆ ಅದರ ಎಂಜಿನ್ ಇದೇ ಎಥನಾಲ್ ಬಳಕೆಯಿಂದಾಗಿ ಹಾಳಾಗಿರೋದು. ದಿಸ್ ಇಸ್ ಮೋಸ್ಟ್ ಬಿಗ್ಗೆಸ್ಟ್ ಫ್ರಾಡ್ ಇನ್ ಇಂಡಿಯನ್ ಡೆಮೋಕ್ರಸಿ. ನಮ್ಮ ದೇಶದಲ್ಲಿ ಬಿಗ್ಗೆಸ್ಟ್ ಫ್ರಾಡ್ ಇದು ಡಿಫಾರ್ಮೇಷನ್ ಕೇಸು. ನಾವು ಕೂಡ ಓಪನ್ ಆಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಡಿಫಾರ್ಮೇಷನ್ ಕೇಸು ನಮ್ಮಂತರ ಮೇಲೆ ಹಾಕೋದಕ್ಕೆ ಸಾಧ್ಯ ಆಗಲ್ಲ. ಸಂತೋಷ್, ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಸೋ ಮಚ್. ಎಸ್ ಸಂತೋಷ್, ನಾನು ಪ್ರಥಮ ಪ್ರಶ್ನೆ, ಕಾಕ್ರೋಚ್ಗಳು ಇನ್ನು ಮುಂದೆ ಮಾತನಾಡೋದಿಲ್ವಾ? ಅವರ ಆಸೆ ಮತ್ತು ಅವರ ಏನು ಬಯಕೆ ಎಲ್ಲವೂ ಈಡೇರ್ತಾ? ಸಾಹಿಲ್, ಈ ಸಂಪೂರ್ಣ ಹೋರಾಟದ ಒಂದು ಪ್ರಾಸ್ಪೆಕ್ಟಿವ್ ಏನಾಗಿತ್ತು ಅಂತ ನಾವು ನೋಡಿದಾಗ ನೋಡಿ, ಯಾವಾಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ತಾರೆ, ಆ ಕಾಕ್ರೋಚ್ಗಳೆಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ ಅಥವಾ ಒಬ್ಬ ಸಚಿವ ಅಂತ ಬಂದಾಗ, ಅವರ ಒಂದು ಅಕೌಂಟೆಬಿಲಿಟಿ ಅಂತ ಬಂದಾಗ, ಅವರಿಗಿಂತಲೂ ಕೂಡ ನಾವು ಪ್ರಬಲರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೇ ಪ್ರಭುಗಳು ಅನ್ನುವಷ್ಟರ ಮಟ್ಟಿಗೆ ಅವರ ಮುಖಭಾವದಲ್ಲಿ ಸಂತೋಷ ಕಾಣೋದಕ್ಕೆ ಸಿಗ್ತಾ ಇತ್ತು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆ ಒಂದು ಸಂಭ್ರಮ ಸಡಗರ ಕೂಡ ಕಾಣೋದಕ್ಕೆ ಸಿಗ್ತಾ ಇತ್ತು. ಈಗ ನಾವು ನೋಡಿದಾಗ ಪ್ರಸ್ತುತ ಸಂದರ್ಭದಲ್ಲಿ ಒಂದು ಕಡೆ ಕಾಕ್ರೋಚ್ಗಳ ಸೆಲೆಬ್ರೇಟ್ ಒಂದು ಕಡೆ ಕಾಣ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ನಾವು ಅಧಿವೇಶನದಲ್ಲಿ ರಾಜೀನಾಮೆ ಕೊಟ್ಟ ಬಳಿಕವೂ ಕೂಡ ಯಾರು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ರು ಅವರನ್ನು ಕೂಡ ಶಾಲ್ ಹಾಕಿ ಸ್ವಾಗತ ಮಾಡಿ ಅವರನ್ನು ಕೂಡ ಸಂಭ್ರಮಿಸ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ವಿ. ಇದರ ಜೊತೆಗೆ ಆ ಮೀಮ್ಸ್ಗಳು, ಆ ಒಂದು ರೀಲ್ಸ್ಗಳು, ಇದನ್ನೆಲ್ಲ ನೋಡಿದಾಗ ಈ ಕಾಕ್ರೋಚ್ಗಳು ಇಲ್ಲೇ ನಿಲ್ಲೋದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಸರ್ಕಾರಗಳನ್ನು ಕೂಡ ಬಿಡೋದಿಲ್ಲ. ಅಕೌಂಟೆಬಿಲಿಟಿ ಮಸ್ಟ್ ಅಂತ ಎಲ್ಲರೂ ಕೂಡ ಹೋರಾಟ ಮಾಡ್ತಾರೆ. ಪ್ರತಿಯೊಂದು ಸರ್ಕಾರಗಳನ್ನು, ಪ್ರತಿಯೊಬ್ಬ ರಾಜಕಾರಣಿಗಳನ್ನು, ಪ್ರತಿಯೊಬ್ಬ ಸಚಿವರನ್ನು, ಪ್ರತಿಯೊಬ್ಬ CMಗಳನ್ನು ಕೂಡ ಅವರ ಅಕೌಂಟೆಬಿಲಿಟಿ, ಅವರ ಜವಾಬ್ದಾರಿ, ಹೊಣೆಗಾರಿಕೆ ಇದೆಯಲ್ಲ ಅದನ್ನು ಪ್ರಶ್ನೆ ಮಾಡ್ತಾರೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಇದರ ಜೊತೆಗೆ ಮತ್ತೊಂದು ಕೂಡ ಒಂದು ಸಣ್ಣ ವಿಚಾರ ಹೇಳ್ಬಿಡ್ತೀನಿ ನಾನು. ಈ ಪ್ರೊಟೆಸ್ಟಿಗೆ ಸಂಬಂಧಪಟ್ಟಂಗೆ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದೇನು ಅಂದರೆ, ನೋಡಿ ಅವ್ರ ಜೊತೆಗೆ ವಿರೋಧ ಪಕ್ಷದವರು ಇದ್ದಾರೆ, ನೋಡಿ ಅವ್ರ ಜೊತೆಗೆ ರಾಜಕಾರಣಿಗಳು ಬರ್ತಾ ಇದ್ದಾರೆ, ನೋಡಿ ಯಾರೋ ಒಬ್ಬರು ಬೇರೆ ಬೇರೆ ಘೋಷಣೆಗಳನ್ನು ಕೂಗೋರು ಬರ್ತಾ ಇದ್ದಾರೆ. ವಿಷಯ ಅದಲ್ಲ. ವಿಷಯ ಇರೋದೇನೆಂದರೆ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಅಲ್ಲಿ ನಿಷ್ಠಾವಂತ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಈಗ ನೋಡಿ, ಬಿಡದಿಯಲ್ಲಿ ಹೋರಾಟ ಆಯಿತು. ಬಿಡದಿಯಲ್ಲಿ ಹೋರಾಟ ಆದಾಗ BJP ಅವರು ಅಲ್ಲಿಗೆ ಹೋದರು, JDSನವರು ಅಲ್ಲಿಗೆ ಹೋದರು. ಅವ್ರು ರೈತರಲ್ಲ, ಬೇರೆ ಯಾರ ಜೊತೆಗೆ ಅವ್ರ ಜೊತೆಗೆ ಬಂದು ಸೇರ್ಕೊಂಡಿದ್ದಾರೆ, ಬೇರೆ ಬೇರೆ ಜಿಲ್ಲೆಯವರು ಬಂದಿದ್ದಾರೆ. ಹಾಗೆ ಹೇಳಕ್ಕಾಗತ್ತಾ? ಆಗಲ್ಲ. ಆ ರೀತಿ ಹೇಳೋದಕ್ಕೆ ಒಂದು ಹೋರಾಟ ಅಂತ ಇದ್ದಾಗ ಆ ಹೋರಾಟದ ಒಂದು ಪ್ರಾಸ್ಪೆಕ್ಟಿವ್ ಏನಾಗಿದೆ, ಯಾವ ವಿಚಾರಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಅದು ಮಾತ್ರ ಆಗಿರುತ್ತೆ. ಅದರ ಜೊತೆಗೆ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳು ಅಥವಾ ಆ ರೀತಿ ಏನಾದರೂ ಘಟನಾವಳಿಗಳು ಸಂಭವಿಸಿದಾಗ ಸರ್ಕಾರಗಳು ಕೂಡ ಅದನ್ನು ಜವಾಬ್ದಾರಿ ತಗೊಂಡು ಆ ರೀತಿಯಾಗಿ ನಡೆದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕಾಗತ್ತೆ. ಇನ್ನು ನೀವು ಮತ್ತೊಂದು ವಿಚಾರ ಹೇಳಿದ್ರಿ, ನಿತಿನ್ ಗಡ್ಕರಿ ಅವರ ವಿಚಾರ. ಹುಡುಗರು ಕುನಾಲ್ ಕಾಮ್ರಾ ಅವ್ರ ಜೊತೆ ಒಬ್ಬ ವ್ಯಕ್ತಿ ಕೇಳ್ತಾನೆ, ಇನ್ ನೆಕ್ಸ್ಟ್ ಯಾರ್ರೀ ಅದಕ್ಕೆ ಆತ ಹೇಳ್ತಾನೆ, ವ್ಯಂಗ್ಯವಾಗಿ ಹೇಳ್ತಾನೆ ಗಡ್ಕರಿ ಅಂತ. ಯಾಕೆ ಗಡ್ಕರಿ ಅಂತ? ಈಗ ನೋಡಿ, ಗಡ್ಕರಿ ಅವರು ಯಾಕೆ ಅಂತ ನಾವು ಹೇಳಿದಾಗ ಸಾಹಿಲ್, ನಿತಿನ್ ಗಡ್ಕರಿ ಅವರ ಒಂದು ಸ್ಟೇಟ್ಮೆಂಟು ಜುಲೈ 4, 2023 ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನಿತಿನ್ ಗಡ್ಕರಿ ಅವರು. ಅದಕ್ಕೂ ಮುಂಚೆ ನಾವು 2014ರಲ್ಲೂ ಕೂಡ ಸಾಕಷ್ಟು ಸ್ಟೇಟ್ಮೆಂಟ್ಗಳನ್ನು ಕೇಳಿದ್ವಿ. 2014ರ ಮುಂಚೆ ಪೆಟ್ರೋಲ್ ಡೀಸೆಲು 30 ರೂಪಾಯಿ 40 ರೂಪಾಯಿಗೆ ಪ್ರತಿ ಲೀಟರ್ ಮಾರಾಟ ಆಗುತ್ತೆ, ಹಾಗೆ ಹೀಗೆ ಅಂತ ಸಾಕಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ವಿ. ಆದರೆ ನಿತಿನ್ ಗಡ್ಕರಿ ಅವರು ಪ್ರೋ ಲೆವೆಲ್ಲು, ಅದಕ್ಕಿಂತ ಒಂದು 10 ಹೆಜ್ಜೆ ಮುಂದಕ್ಕೆ ಹೋಗಿ 15 ರೂಪಾಯಿಗೆ ಮಾತ್ರ ನಿಮಗೆ ಪ್ರತಿ ಲೀಟರ್ ಪೆಟ್ರೋಲ್ ಸಿಗುತ್ತೆ. ಈ ಸ್ಟೇಟ್ಮೆಂಟ್ ಏನಿದೆ, ಈ ಸ್ಟೇಟ್ಮೆಂಟ್ ಬಳಿಕ ಪೆಟ್ರೋಲ್ನಲ್ಲಿ ಎಥನಾಲ್ ಬ್ಲೆಂಡಿಂಗ್ ಆಗುತ್ತೆ, ಎಥನಾಲ್ ಬ್ಲೆಂಡಿಂಗ್ ಇಂದ ಸಾಕಷ್ಟು ವಾಹನಗಳು ಹಾಳಾಗ್ತಾ ಇದೆ, ಮತ್ತೊಂದು ಮಗದೊಂದು ಅನ್ನೋ ಆರೋಪಗಳು, ಮೈಲೇಜ್ ಕಡಿಮೆ ಆಗ್ತಾ ಇದೆ ಅನ್ನೋ ಆರೋಪ, ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಆದರೆ ವೈ ನಿತಿನ್ ಗಡ್ಕರಿ ಅವರ ಪುತ್ರನ ಬಿಸ್ನೆಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅವರು ಎಥನಾಲ್ ಬಿಸ್ನೆಸ್ ಆರಂಭ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಆರಂಭ ಆಗುತ್ತೆ. ನಿತಿನ್ ಗಡ್ಕರಿ ಅವರು 2 ಡಿಫಾರ್ಮೇಷನ್ ಕೇಸ್ಗಳನ್ನು ಹಾಕ್ತಾರೆ. ಒಂದು 50 ಕೋಟಿ ರೂಪಾಯಿಯ ಡಿಫಾರ್ಮೇಷನ್ ಕೇಸು, ಇನ್ನೊಂದು 11 ಕೋಟಿ ರೂಪಾಯಿಯ ಡಿಫಾರ್ಮೇಷನ್ ಕೇಸು. ನಿನ್ನೆ ತಾನೇ ಆ ಕೇಸು ಡಿಸ್ಮಿಸ್ ಆಯಿತು. ನಾವು ಮಾಡೋದಕ್ಕಾಗಲ್ಲ, ನಿಮ್ಮ ಮೇಲೆ ಎಳ್ಕೊಂಡಿರೋದೇ ಇದು, ನೀವೇ ಎಳ್ಕೊಂಡಿರೋದು. ಅದಕ್ಕೆ ಸಂಬಂಧಪಟ್ಟಂತೆ, ಯಾಕಂದರೆ ಅವರಿಗೆ ಸಂಬಂಧ ಪಡದೇ ಇರೋ ಸಚಿವಾಲಯ ಇದು, ಪೆಟ್ರೋಲ್ದು ಏನು ಮಂತ್ರಾಲಯ ಇದೆ, ಅದ್ರ ಬಗ್ಗೆ ಮಾತನಾಡುವಂಥದ್ದು ಇದೆಯಲ್ಲ, ಅದು ಇವ್ರಿಗೆ ಬೇಕಾಗಿರಲಿಲ್ಲ. ಈಗ ಮಾತಾಡಿ ತಾವೇ ಟ್ರ್ಯಾಪ್ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಅವರ ಅಕೌಂಟೆಬಿಲಿಟಿ ಕೂಡ ಕೇಳುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ಮತ್ತೊಂದು ವಿಚಾರ ಕೂಡ ನಾವು ಇಲ್ಲಿ ಚರ್ಚೆ ಮಾಡಬೇಕಾಗುತ್ತದೇನು ಅಂದರೆ, 100% ಎಥನಾಲ್ 85% ಎಥನಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕಾನೂನು ಬರ್ತಾ ಇದೆ. ಆ ಕಾನೂನನ್ನು ತರ್ತಾ ಇದ್ದೀವಿ, ಪಾಸ್ ಮಾಡಿಸಿ ಬರ್ತಾ ಇದ್ದೀನಿ ನಾನು ಅಂತ ಕೂಡ ಇದೇ ನಿತಿನ್ ಗಡ್ಕರಿ ಅವರು ಹೇಳಿದ್ರು. ಹಾಗಾಗಿ ಅದಕ್ಕೆ ಅಕೌಂಟೇಬಲ್ ಆಗ್ತಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸಾಹಿಲ್,
ಈ ಕಾಕ್ರೋಚ್ಗಳು, ಅದೇ ವಿಚಾರಕ್ಕೆ ನಾನು ಬರ್ತೀನಿ. ಅಸಮರ್ಥರನ್ನ ನಾವು ಹಿಂಬಾಲಿಸ್ತಾ ಇದ್ದೀವಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅವರು. ಎಲ್ಲಿವರೆಗೆ ಅಂತ ಕೇಳಿದ್ರೆ ಪ್ರಹ್ಲಾದ್ ಜೋಶಿ ಇನ್ನೇನು ಪ್ರಮಾಣ ವಚನ ಅಥವಾ ಖಾತೆಯನ್ನ ಗಿಟ್ಟಿಸಿಕೊಳ್ಬೇಕು ಅನ್ನೋ ಅಷ್ಟರಲ್ಲೂ ಕೂಡ ನಿಮ್ಮನ್ನು ನಾವು ಗಮನಿಸ್ತಾ ಇದೀವಿ ಅಂತ ಹೇಳ್ತಾರೆ ಕಾಕ್ರೋಚ್ಗಳು. ಎಲ್ಲೋ ಒಂದು ಕಡೆ ಗಡ್ಕರಿಯ ಹೆಸರು ಮತ್ತು ಪ್ರಹ್ಲಾದ್ ಜೋಶಿ ಹೆಸರು ಅಚ್ಚಳಿಯದೆ ಉಳಿದಿದೆಯಾ ಅಂತ ಇವ್ರ ಮನಸ್ಸಲ್ಲಿ. ಹೌದು ನೋಡಿ, ಒಂದು ವಿಚಾರ ನಾವು ತುಂಬಾ ಇಲ್ಲಿ ಕೂಲಂಕುಷವಾಗಿ ಗಮನಿಸಬೇಕಾಗುತ್ತೆ. ಕಾಕ್ರೋಚ್ಗಳು ಇವತ್ತು ಮಾಡ್ತಾ ಇರೋದು, ಈ ಯುವಕರು ಮಾಡ್ತಾ ಇರೋದು ಏನಂದ್ರೆ, ಪ್ರತಿಯೊಬ್ಬ ರಾಜಕಾರಣಿಯ ಒಂದು ಚಲನೆಗಳನ್ನ ಅವ್ರು ಏನೇನು ಮಾಡ್ತಾ ಇದ್ದಾರೆ, ಏನು ಮಾಡಬಲ್ಲರು, ಪ್ರತಿಯೊಂದನ್ನು ಕೂಡ ತುಂಬಾ ಕೂಲಂಕುಷವಾಗಿ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಒಂದು ಕಡೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟರು, ಇತ್ತ ಪ್ರಹ್ಲಾದ್ ಜೋಶಿ ಅವರು ಬಂದ್ರು. ಪ್ರಹ್ಲಾದ್ ಜೋಶಿ ಅವರು ಏನು ಮಾಡಬಲ್ಲರು ಅವರನ್ನು ಕೂಡ ಮುಂಚೆನೆ ಟ್ರೋಲ್ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಅವ್ರಿನ್ನೂ ಬಂದು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಕೂಡ ಟ್ರೋಲ್ ಆಗೋದಕ್ಕೆ ಆರಂಭ ಆಗಿದೆ. ಅಂದ್ರೆ ಅಷ್ಟು ಈಸಿಯಾಗಿ ನಾವು ನಿಮ್ಮನ್ನು ಬಿಡಲ್ಲ, ಇಡೀ ಸಿಸ್ಟಮ್ ಏನಿದೆ ಅದನ್ನ ಸರ್ಜರಿ ಮಾಡಿಸೇ ತೀರ್ತೀವಿ ನಾವು ಅನ್ನೋ ಮಟ್ಟಿಗೆ ಇವರೆಲ್ಲರೂ ಕೂಡ ಎಲ್ಲ ರಾಜಕಾರಣಿಗಳನ್ನ ಬೆನ್ನು ಹತ್ತಿದ್ದಾರೆ. ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೊಂದು ಆರೋಗ್ಯಕರವಾಗಿರುವಂತಹ ಬೆಳವಣಿಗೆ. ಇದರ ಜೊತೆಗೆ ನೋಡಿ, ನಾವು ಬಿಹಾರವನ್ನು ನೋಡಬೇಕಾಗತ್ತೆ. ಬಿಹಾರದಲ್ಲಿ AK-47 ಬಳಕೆ ಆಯಿತು. ಸರ್ಕಾರಗಳ ಒಂದು ಸರ್ವಾಧಿಕಾರಿ ಮನೋಭಾವ ಇದು, ಸರ್ವಾಧಿಕಾರಿ ಧೋರಣೆ. ಸರ್ಕಾರಗಳು ಈ ಮನಸ್ಥಿತಿಗೆ ಹೋಗುವಂಥದ್ದನ್ನು ತಪ್ಪಿಸ್ಬೇಕೀಗ. ತುಂಬಾ ಸೂಕ್ಷ್ಮವಾಗಿ ಸರ್ಕಾರಗಳು ಇದನ್ನ ಪರಿಗಣಿಸಬೇಕು. ರಾಜ್ಯ ಸರ್ಕಾರವನ್ನೂ ಕೂಡ ನಾವು ಇದರಲ್ಲಿ ಭಾಗಿಯಾಗಿಸ್ಕೊಂಡು ಹೇಳ್ತಾ ಇದ್ದೀವಿ. ಈ ರೀತಿ ಘಟನಾವಳಿಗಳು ಸಂಭವಿಸಿದಾಗ ಇಮ್ಮಿಡಿಯೇಟ್ ಆಗಿ ಆ ಸ್ಟೂಡೆಂಟ್ಗಳ ಜೊತೆ ಮಾತನಾಡಬೇಕು. ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಆಗಬೇಕಾಗಿರೋ ಕೆಲಸಗಳೇನು ಅಂದ್ರೆ, ಮೊದಲು ಅವರ ನೋವನ್ನು ಆಲಿಸಿ ಅವ್ರು ಏನು ಬದಲಾವಣೆಯನ್ನು ಕೇಳ್ತಾ ಇದ್ದಾರೆ, ಕಾನೂನಾತ್ಮಕವಾಗಿ ಏನು ಮಾಡಬಹುದು, ಬದಲಾವಣೆ ನಾವು ಸಿಸ್ಟಮಲ್ಲಿ ಯಾವ ರೀತಿಯಾಗಿ ತರಬಹುದು, ಅದರ ಜೊತೆಗೆ ಅವರನ್ನು ನಾವು ಯಾವ ರೀತಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳಬಹುದು. ನೋಡಿ, ಬಹಳಷ್ಟು ಜನ ಹೇಳ್ತಾ ಇದ್ದಾರೆ, ಬಾಂಗ್ಲಾ ರೀತಿ ಮಾಡ್ಬಿಡ್ತಾರಂತೆ, ನೇಪಾಳ ರೀತಿ ಮಾಡ್ಬಿಡ್ತಾರಂತೆ. ಆಗೋ ಹಾಗಿದ್ದಿದ್ರೆ ನನಗನ್ಸಿದ ಮಟ್ಟಿಗೆ ಈ ಪ್ರೊಟೆಸ್ಟ್ ಏನಾಯಿತು, ಎಷ್ಟು ಜನ, ನೂರಾರು ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆ ವಿದ್ಯಾರ್ಥಿಗಳು ಏನಾದರೂ ಪ್ರವೋಕ್ ಆಗಿದ್ಯಾ ಆದ್ರೆ ಏನು ಬೇಕಾದ್ರೂ ಮಾಡಬಲ್ಲವರಾಗಿದ್ರು ಅವರು. ಅಷ್ಟು ಜನ ಅಲ್ಲಿ ಕೂಡಿದ್ರು, ಎಷ್ಟೇ ಲಾಠಿ ಬೀಸಿದ್ರು ಕೂಡ ಅದಕ್ಕೆ ಬಗ್ತಾ ಇರಲಿಲ್ಲ. ಅಂತ ಒಂದು ಸಿಚುವೇಶನ್ ಅಲ್ಲಿ ಈ ಗುಂಡ ಹಾರಿಸೋದಿದೆಯಲ್ಲ, ಈ ಒಂದು ಮನಸ್ಥಿತಿಗೆ ಸರ್ಕಾರಗಳು ಹೋಗಬಾರದು. ತಮ್ಮ ತಪ್ಪನ್ನ ಒಪ್ಕೊಳ್ಳಬೇಕು. ತಮ್ಮ ಒಂದು ನ್ಯೂನ್ಯತೆಗಳಿದಾವೆ, ಏನಿದಾವೆ ಅದನ್ನು ಒಪ್ಕೊಳ್ಬೇಕು. ನಿಮ್ಮ ಪರವಾಗಿ ನಾವಿದ್ದೀವಿ, ದೇಶದ ಪರವಾಗಿ ನಾವಿದ್ದೀವಿ, ದೇಶದಲ್ಲಿ ಆ ಒಂದು ಬದಲಾವಣೆಗಳನ್ನು ನಾವು ಮಾಡಬಲ್ವಿ, ಆ ರೀತಿಯಲ್ಲಿ ನಾವು ರಾಜಕಾರಣವನ್ನು ಮಾಡಬಲ್ವಿ ಅಂತ ಅವರನ್ನ ಅಕೌಂಟೇಬಲ್ ಆಗಿ, ಅವರ ಅಕೌಂಟೆಬಿಲಿಟಿಯನ್ನು ಅವರು ತೋರಿಸ್ಕೊಂಡು ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಹೊಸಬರು ಕೂಡ ಮಾಡಬೇಕು. ನಿತಿನ್ ಗಡ್ಕರಿ ಅವರಿಗೂ ಕೂಡ ಇದು ಒಂದು ರೀತಿಯಲ್ಲಿ ಎಚ್ಚರಿಕೆ ಕರೆಗಂಟೆ. ಸಾಹಿಲ್. ಎಸ್, ಇನ್ನು ಸಂತೋಷ್, ನನಗೆ ಈ ಎಥನಾಲ್ ಮಿಶ್ರಿತವಾದಂತಹ ಪೆಟ್ರೋಲ್, ನಾವು ಇತ್ತೀಚೆಗೆ ಒಂದಷ್ಟು ವಿಡಿಯೋಗಳನ್ನ ಗಮನಿಸ್ತಾ ಇದ್ದೀವಿ. ಹೌದು, ಒಬ್ಬ ಆ ಗಾಡಿಯಿಂದ ಪೆಟ್ರೋಲ್ ಅನ್ನ ಇಳಿಸ್ಬಿಟ್ಟು ವ್ಯಂಗ್ಯವಾಗಿ ಮಾತನಾಡ್ತಾನೆ. ಸೊ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಕಾರಣ ಈ ಎಥನಾಲ್ ಮಿಶ್ರಿತ ಪೆಟ್ರೋಲ್ ನಿಜಕ್ಕೂ ಕೂಡ ಭಾರತಕ್ಕೆ ಅನಿವಾರ್ಯ ಇದೆಯಾ ಅಥವಾ ಇದನ್ನ ನಾವು ತಿರಸ್ಕಾರ ಮಾಡಬೇಕಾಗಿರೋ ವಿಚಾರನ ಅಂತ? ನೋಡಿ ಸಾಹಿಲ್, ಒಂದು ಎಥನಾಲ್ ಯಾಕೆ ಬೇಕು ಅನ್ನುವಂತಹ ಪ್ರಶ್ನೆ ಇಡೀ ಭಾರತದ ಮುಂದೆ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಅಥವಾ ನಮ್ಮ ಮಂತ್ರಾಲಯ ಏನಿದೆ, ಪೆಟ್ರೋಲಿಯಂ ಮಿನಿಸ್ಟ್ರಿ, ಅದರ ಹತ್ರ ಏನು ರಿಸರ್ಚ್ ಇದೆ ಅನ್ನುವಂತಹ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಾನು ಕೂಡ ಸಾಕಷ್ಟು ತಡಕಾಡಿ ನೋಡಿದೆ. ಅವ್ರ ಹತ್ರ ಇರುವಂತಹ ರಿಸರ್ಚು, ಅದರಿಂದ ನಮಗಾಗುವಂತಹ, ದೇಶಕ್ಕಾಗುವಂತಹ ಲಾಭ ನಷ್ಟ, ಅಥವಾ ಅದು ಯಾವ ರೀತಿಯಾಗಿ ನಮ್ಮ ದೇಶಕ್ಕೆ ಸಹಾಯವಾಗುತ್ತೆ, ಅದರಿಂದ ಆಗುವಂತಹ ಪರಿಣಾಮಗಳು ನೋಡಿ, ಅದರ ಬಗ್ಗೆ ಯಾರು ಡಿಸ್ಕಸ್ ಮಾಡ್ತಾ ಇಲ್ಲ. ಅದೇನು ಅಂತ ಕೂಡ ನಾನು ಹೇಳ್ತೀನಿ. ಅದರಿಂದ ಆಗುವಂತಹ ಇಡೀ ದೇಶಕ್ಕೆ ಆಗುವಂತಹ ಒಂದು ಗಂಭೀರ ಪರಿಣಾಮ ಏನು ಅನ್ನುವಂಥದ್ದು ಕೂಡ ನಾನು ಹೇಳ್ತೀನಿ. ಅದರ ಜೊತೆಗೆ ಡಿಫಾರ್ಮೇಷನ್ ಕೇಸು, ನಾವು ಕೂಡ ಓಪನ್ ಆಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಡಿಫಾರ್ಮೇಷನ್ ಕೇಸು ನಮ್ಮಂತರ ಮೇಲೆ ಹಾಕೋದಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಹೇಳಿ? ಕೋರ್ಟ್ಗಳು ಇದ್ರ ಬಗ್ಗೆ ತೀರ್ಪು ಕೊಟ್ಟಿದ್ದಾವೆ. ನೋಡಿ, ಈವರೆಗೆ ಹೇಳ್ತಾ ಇದ್ದಂತಹ ಒಂದು ಊಹಾಪೋಹದ ಚರ್ಚೆಗಳು, ಇದರಿಂದ ಆಗುವಂತಹ ಪರಿಣಾಮ, ವಾಹನಗಳ ಮೇಲೆ ಆಗುವಂತಹ ಪರಿಣಾಮ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಂತಹ ವಿಡಿಯೋಗಳು, ಅದರ ಬಗ್ಗೆ ಮಾಡ್ತಾ ಇದ್ದಂತಹ ಕಂಟೆಂಟ್ಗಳು, ಅವ್ರು ಬಾಯಿ ಮುಚ್ಚಿಸೋದಕ್ಕೆ ಅಂತ ಡಿಫಾರ್ಮೇಷನ್ ಕೇಸ್ ಹಾಕಿದ್ರು. ಆದರೆ ಇದೇ ಒಂದು ಎಂಜಿನ್ ಏನು ಹಾಳಾಗಿರುವಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಯ್ಪುರ, ಛತ್ತೀಸ್ಗಢದ ರಾಯ್ಪುರದಲ್ಲಿ ಏನು ಕನ್ಸ್ಯೂಮರ್ ಕೋರ್ಟ್ ಒಂದು ತೀರ್ಪು ಕೊಡುತ್ತೆ. ಏನು ತೀರ್ಪು ಕೊಡುತ್ತೆ? ಮಾರುತಿ ಸುಜುಕಿ ಕಂಪನಿಯ ಒಂದು ಕಾರ್ ಏನಿದೆ, ಅದರ ಎಂಜಿನ್ನು ಇದೇ ಎಥನಾಲ್ ಬಳಕೆಯಿಂದಾಗಿ ಹಾಳಾಗಿರೋದು. 20.5 ಲಕ್ಷ ದಂಡ ಹಾಕಿದೆ. ಅಷ್ಟು ದುಡ್ಡನ್ನ ನೀವು ಮರುಪಾವತಿ ಮಾಡಬೇಕು ಅಂತ ತೀರ್ಪು ಕೊಟ್ಟಿದೆ. ಏನು ಮಾಡುತ್ತೆ ಸರ್ಕಾರ ಈಗ? ಒಂದು ವೇಳೆ ಇಡೀ ದೇಶದ ಜನರಿಗೆ ಈ ವಿಚಾರ ಗೊತ್ತಾಯಿತು ಅಂದರೆ, ಯಾರ್ಯಾರ ವೆಹಿಕಲ್ಗಳು ಹಾಳಾಗ್ತಾ ಇದೆ ಅವರೆಲ್ಲರೂ ಕಂಪನಿಗಳ ಮೇಲೆ ಪ್ರಕರಣಗಳನ್ನು ದಾಖಲು ಮಾಡೋದಕ್ಕೆ ಮುಂದಾಗ್ತಾರೆ. ಆವಾಗ ಕಂಪನಿಗಳು
ನೇರವಾಗಿ ಬಹಿರಂಗವಾಗಿ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಮುಂದಾಗ್ತವೆ. ಅಲ್ರಿ, ನೀವು ಮಾಡಿರೋದು ಇದನ್ನ ಪಾಲಿಸಿನ, ನಿಮಗೋಸ್ಕರ ಏನು ಪೆಟ್ರೋಲನ್ನ ಈ ರೀತಿಯಾಗಿ ಅದರಲ್ಲಿ ಬ್ಲೆಂಡ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ, ಇದರಿಂದ ವೆಹಿಕಲ್ ಹಾಳಾಗ್ತಾ ಇದೆ. ನೀವು ತಂದಿರೋ ಪಾಲಿಸಿಗೆ ನಾವು ಯಾಕೆ ಸ್ವಾಮಿ ದಂಡ ಕಟ್ಟಬೇಕು ಅಂತ ಸರ್ಕಾರಗಳಿಗೆ ಅವಾಗ ಎಲ್ಲ ಕಂಪನಿಯವರು ತಿರುಗಿ ಬೀಳುತ್ತಾರೆ. ಅಂತಹ ಸಿಚುವೇಶನ್ ಕ್ರಿಯೇಟ್ ಆದರೆ ಸರ್ಕಾರ ಏನು ಮಾಡುತ್ತೆ, ಅದನ್ನು ಕೂಡ ಸರ್ಕಾರ ಮನಗಾಣಬೇಕಾಗುತ್ತೆ. ಇದರ ಜೊತೆಗೆ ಮತ್ತೊಂದು ಅಂದರೆ ಈಗ ಎಥನಾಲ್ನಿಂದ ವೆಹಿಕಲ್ಗಳು ಹಾಳಾಗ್ತಾ ಇದೆ ಅನ್ನುವಂಥದ್ದಕ್ಕೆ ಈ ಆದೇಶ ಏನಿದೆಯಲ್ಲ, ಇದು ಈಗ ಸ್ಪಷ್ಟವಾಗಿರುವಂತಹ ಒಂದು ಉತ್ತರ. ಇದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಈಗ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಎಥನಾಲು ಅದರ ಬಗ್ಗೆ ನಾವು ಸೈಂಟಿಫಿಕಲಿ ನಾವು ನೋಡಿದಾಗ ಎಥನಾಲ್ ಏನಂತಂದರೆ ಹೈಡ್ರೋಸ್ಕೋಪಿಕ್ ಪ್ರಾಪರ್ಟಿಯನ್ನು ಹೊಂದಿರುವಂಥದ್ದು. ಹೈಡ್ರೋಸ್ಕೋಪಿಕ್ ಪ್ರಾಪರ್ಟಿ ಅಂತಂದರೆ ಇದು ಕೆಮಿಕಲ್ ಒಂದು ರಿಯಾಕ್ಷನ್ ಸಂದರ್ಭದಲ್ಲಿ ವಾಟರನ್ನು ತುಂಬ ಈಸಿಯಾಗಿ ಹೀರ್ಕೊಳ್ಬಲ್ದು, ನೀರನ್ನು ತುಂಬ ಈಸಿಯಾಗಿ ಹೀರ್ಕೊಳ್ಬಲ್ದು. ಅಂದರೆ ಸ್ವಲ್ಪ ನೀವು ಅದನ್ನು ಪೂರ್ ಮಾಡಬೇಕಾದ್ರೂ ಕೂಡ, ಅಂದರೆ ವೆಹಿಕಲ್ಗೆ ನೀವು ಹಾಕಿಸ್ಕೊಳ್ತಾ ಇದ್ರಿ ಅಂತಂದ್ರೂ ಕೂಡ ಫ್ರ್ಯಾಕ್ಷನ್ ಆಫ್ ಸೆಕೆಂಡು ಟೈಮ್ ಸಾಕೋದಕ್ಕೆ ಅದೇನು ಮಾಡುತ್ತೆ ಅಂದರೆ ವಾತಾವರಣದಲ್ಲಿ ಇರುವಂತಹ ಮಾಯಿಸ್ಟನ್ನು ಕೂಡ ಹೀರ್ಕೊಳ್ಬಲ್ಲದು. ಅಂದರೆ ಎಷ್ಟರ ಮಟ್ಟಿಗೆ ಇದು ನೀರನ್ನು ಹೀರ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ನೀವು ಸ್ಪಷ್ಟವಾಗಿ ಗಮನಿಸಬಹುದು. ಒಂದು. ಎರಡನೇದು, ಇದು ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿರುವಂಥದ್ದು ಏನು ಅಂತಂದರೆ ರಾಸಾಯನಿಕವಾಗಿ ಹೈಡ್ರೋಜನ್ ಬಾಂಡಿಂಗ್ ಹೊಂದಿರುವಂಥದ್ದು ಒಂದು, ಅಂದರೆ ತುಂಬ ಈಸಿಯಾಗಿ ನೀರನ್ನು ಹೀರ್ಕೊಳ್ಳುತ್ತೆ. ಅದರ ಜೊತೆಗೆ ಈ ಎಥನಾಲ್ನಿಂದಾಗಿ ಇಂಧನ ವ್ಯವಸ್ಥೆ ಅಂತ ನಾವೇನು ಕರಿತೀವಿ, ಫ್ಯೂಯಲ್ ಸಿಸ್ಟಮ್ ಅಂತ ಏನು ಕರಿತೀವಿ, ಅದರ ಮೇಲೆ ಪರಿಣಾಮ ಬೀರುತ್ತೆ ಒಂದು. ಎರಡನೇದು, ಅದರ ರಬ್ಬರ್ ಪಾರ್ಟ್ಸ್ಗಳೇನಿದೆ ಅದರ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಅಂದರೆ ರಬ್ಬರ್ಗಳೇನಿದ್ದಾವೆ ಅದು ಕೆಮಿಕಲ್ ರಿಯಾಕ್ಷನ್ಗೆ ಒಳಗಾಗಿ ಹಾರ್ಡ್ ಆಗುತ್ತೆ ಅಥವಾ ಸಂಪೂರ್ಣವಾಗಿ ಅದು ಸವದು ಹೋಗುತ್ತೆ ಅನ್ನುವಂತಹ ಒಂದು ವಿಚಾರಗಳಿದ್ದಾವೆ. ಬ್ರೇಕ್ ಆಗುತ್ತೆ, ಅದರಲ್ಲಿ ಹಾರ್ಡ್ ಆಗಿ ಅದು ಸಣ್ಣ 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 ಬ್ರೇಕ್ಸ್ಗಳು ಏನು ಕ್ರ್ಯಾಕ್ಗಳು ಉಂಟಾಗುತ್ತೆ. ಅದರಿಂದ ಅದರ ರಬ್ಬರ್ ಪ್ಲಾಸ್ಟಿಕ್ ಏನು ಇಕ್ವಿಪ್ಮೆಂಟ್ಸ್ ಇದ್ದಾವೆ ಅದು ಹಾಳಾಗುತ್ತೆ ಅನ್ನುವಂಥದ್ದು ಒಂದು. ಇದರ ಜೊತೆಗೆ ಇಂಧನದ ಪೂರೈಕೆ ಭಾಗಗಳು, ಅಂದರೆ ಕಾರ್ಬೋರೇಟರ್ ಅಂತ ನಾವೇನು ಕರಿತೀವಿ ಅಥವಾ ಫ್ಯೂಯಲ್ ಇಂಜೆಕ್ಟರ್ ಅಂತ ನಾವೇನು ಕರಿತೀವಿ, ಅದರ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಇದರ ಜೊತೆಗೆ ಇಂಧನ ಟ್ಯಾಂಕು, ಅದರ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಇದನ್ನು ಅಲ್ಲಗಳೆಯೋದಕ್ಕಾಗಲ್ಲ. ಇನ್ನು ಇಂಜಿನ್ನ ಬಿಡಿ ಭಾಗಗಳೇನಿದ್ದಾವೆ ಅದರ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಈಗಾಗಲೇ ಸ್ಪಷ್ಟ ಆಗಿರುವಂಥದ್ದು. ಹೀಗಾಗಿ ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಇದನ್ನು ಹೇರಿಕೆ ಮಾಡೋದರ ಬದಲಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಕಾರಾತ್ಮಕವಾಗಿ ಸಾಕಷ್ಟು ಬೆಳವಣಿಗೆಗಳಿದ್ದಾವೆ. ಸಕಾರಾತ್ಮಕವಾಗಿ ಬೇರೆ ಬೇರೆ ಆಯ್ಕೆಗಳು ಸಾಕಷ್ಟಿತ್ತು. ಸರ್ಕಾರ ಹೇಳ್ತಾ ಇರೋದೇನೆಂದರೆ ಸಾಹಿಲ್, ನಾವು ಫಾರೆನ್ಸಿಕ್ ರಿಸರ್ವ್ ಏನಿದೆ ಅದನ್ನು ನಾವು ಉಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂದರೆ ನಾವು ಬೇರೆ ದೇಶದಿಂದ ಕ್ರೂಡ್ ಆಯಿಲನ್ನು ಖರೀದಿ ಮಾಡ್ತಾ ಇರೋದು ಅತಿ ಹೆಚ್ಚು ಪೇ ಮಾಡ್ತಾ ಇದ್ದೀವಿ ನಾವು ಭಾರತದಿಂದ. ಚಿನ್ನ ಬೆಳ್ಳಿ ಮೇಲೂ ಕೂಡ ಅತಿ ಹೆಚ್ಚು ರೂಪಾಯಿ ಹೊರಗಡೆ ಹರಿದು ಹೋಗ್ತಾ ಇದೆ. ಇದನ್ನು ನಾವು ತಡಿಬೇಕು, ಇದಕ್ಕೆ ನಾವು ಲಾಕ್ ಹಾಕಬೇಕು, ಕೀಲಿ ಹಾಕಬೇಕು. ಆ ಕಾರಣಕ್ಕೋಸ್ಕರ ನಾವು ಈ ಎಥನಾಲ್ ಏನಿದೆ ಅದಕ್ಕೆ ಹೋಗ್ತಾ ಇದ್ದೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಆಯಿತು, ನಾವು ಕೂಡ ಒಪ್ಕೊಳ್ತಾ ಇದ್ದೀವಿ. ಆದರೆ ಇದನ್ನು ಬಿಟ್ಟರೆ ಬೇರೆ ಯಾವುದೇ ಆಪ್ಷನ್ ಇಲ್ವಾ ಭಾರತದ ಹತ್ರ? ನೋಡಿ, ನಾನು ಎಂಜಿನಿಯರಿಂಗ್ ಕಲಿಬೇಕಾದ್ರೆ ಒಂದು ತುಂಬ ಉತ್ತಮವಾಗಿರುವಂತಹ ಒಂದು ವಿಚಾರ ನನ್ನ ಗಮನಕ್ಕೆ ಬಂತು. ಅದೇನು ಅಂದರೆ, ನಾವು ಇತ್ತೀಚೆಗೆ ನಾವು ನೋಡುವಂತಹ ಏನು ನಮ್ಮ ಗಾರ್ಬೇಜ್ ಏನಿದೆ, ನಮ್ಮ ದೇಶದಲ್ಲಿ ಉತ್ಪಾದನೆ ಆಗುವಂತಹ ಗಾರ್ಬೇಜ್ ಏನಿದೆ, ಆ ಗಾರ್ಬೇಜು ಅಥವಾ ಪ್ಲಾಸ್ಟಿಕ್ ಏನಿದೆ, ಆ ಪ್ಲಾಸ್ಟಿಕ್ಕನ್ನು ಕೂಡ ಬಳಕೆ ಮಾಡಿಕೊಂಡು ನಾವು ಡೀಸೆಲ್ ಉತ್ಪಾದನೆ ಮಾಡ್ಬೋದು ಅಂದರೆ ನಂಬ್ತೀರಾ ನೀವು ಇದನ್ನು? ಹೊಸ ಆಶ್ಚರ್ಯ ಅಲ್ಲ? ಆದರೆ ಇದು ಸಾಧ್ಯ ಇದೆ. ಇದರ ಬಗ್ಗೆ ನಮ್ಮ ಸರ್ಕಾರಗಳು ಗಮನ ಹರಿಸಬೇಕಾಗಿತ್ತು. ಅದರ ಜೊತೆಗೆ ಬಯೋಫ್ಯೂಯಲ್ ಏನಿದೆ ಅದರ ಬಗ್ಗೆ ಗಮನ ಹರಿಸಬೇಕಾಗಿತ್ತು. ಇಡೀ ದೇಶದಲ್ಲಿ ಕೋಟಿ ಕೋಟಿ ಜನಸಂಖ್ಯೆ ಇದೆ ರೀ. ಇಲ್ಲಿ ಉತ್ಪಾದನೆ ಆಗಿರುವಂತಹ ಕಚ್ಚಾ ವಸ್ತು, ಎವ್ರಿ ಡೇ ಉತ್ಪಾದನೆ ಆಗುವಂತಹ ಗಾರ್ಬೇಜು ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನು ನಾವು ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ನೋಡಿ, ಪ್ಲಾಸ್ಟಿಕ್ಕಿಂದ ನಾವು ಡೀಸೆಲ್ ಉತ್ಪಾದನೆ ಮಾಡಬಹುದು. ಅದರ ಜೊತೆಗೆ ಈ ಏನು ಬಯೋಫ್ಯೂಯಲ್ ಅಂತ ನಾವೇನು ಹೇಳ್ತೀವಿ ಅದರಿಂದ ಪೆಟ್ರೋಲ್ ಕೂಡ ಉತ್ಪಾದನೆ ಮಾಡಬಹುದು. ಇದರ ಜೊತೆಗೆ ಸಾಹಿಲ್, ಮತ್ತೊಂದು ಏನಪ್ಪ ತುಂಬ ಆಶ್ಚರ್ಯಕರವಾಗಿರುವಂತಹ ವಿಚಾರ ನಾವು ಎಲ್ಲರೂ ಗಮನ ಹರಿಸದೇ ಇರುವಂಥದ್ದು ಅಂತಂದರೆ, LNG ಅಂತ ನಾವೇನು ಕರಿತಾ ಇದ್ದೀವಿ, ಈ LPG ಮೇಲೆ ಏನು ನಡೆಯುತ್ತೆ ವೆಹಿಕಲ್ಗಳು ಏನು ನಡೆಯುತ್ತೆ ಅದನ್ನು ನಾವು ಸ್ಥಾನೀಯವಾಗಿ ಕೂಡ ಇದೇ ಒಂದು ಬಯೋ ಏನು ಗ್ಯಾಸ್ ಇದೆ ಅದನ್ನು ಉತ್ಪಾದನೆ ಮಾಡಿ ಅದರ ಮೂಲಕವಾಗಿ ಕೂಡ ವೆಹಿಕಲನ್ನು ಓಡಿಸ್ಬೋದು. ಅದರ ಬಗ್ಗೆ ಗಮನ ಹರಿಸಿದ್ವಾ? ಇಲ್ಲ. ಎಲ್ಲೂ ಕೂಡ ಇದರ ಬಗ್ಗೆ ಸಕಾರಾತ್ಮಕವಾಗಿ ಚರ್ಚೆ ಆಗಲಿಲ್ಲ. ಇದನ್ನು ಕೂಡ ಈಗ ಮತ್ತೊಂದು ಕೂಡ ಇದೆ. ಈಗ ಈ ಎಥನಾಲ್ ಏನಿದೆ, ಈ ಎಥನಾಲನ್ನು ಬೇರೆ ದೇಶದಿಂದ ಕೂಡ ನಾವು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ಯಾರಾದರೂ ಇದ್ರ ಬಗ್ಗೆ ಗಮನ ಹರಿಸಿದಾರಾ? ಅಂದರೆ ನಾವು ಪೆಟ್ರೋಲನ್ನು ಬೇರೆ ಕಡೆಯಿಂದ ಆಮದು ಮಾಡ್ಕೊಳ್ತಾ ಇದ್ದೀವಿ, ಅದಕ್ಕೆ ಕಡಿವಾಣ ಹಾಕೋದಕ್ಕೋಸ್ಕರ ಎಥನಾಲನ್ನು ಬ್ಲೆಂಡಿಂಗ್ ಮಾಡ್ತಾ ಇದ್ದೀವಿ. ಎಥನಾಲ್ ಕೂಡ ನಾವು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ಹಾಸ್ಯಾಸ್ಪದ ಅಲ್ವೇ ಇದು? ಇದರ ಜೊತೆಗೆ ಸಾಹಿಲ್, ಮತ್ತೊಂದು ವಿಚಾರ ನಾವು ತುಂಬ ಗಮನ ಹರಿಸಬೇಕಾಗಿರುವಂಥದ್ದು, 2023 ಏನಿದೆ, 23ರ ನಂತರ ಉತ್ಪಾದನೆಯಾದಂತಹ ವೆಹಿಕಲ್ಗಳು
ಮ್ಯಾನುಫ್ಯಾಕ್ಚರಿಂಗ್ ಆಗಿರುವಂತಹ ವೆಹಿಕಲ್ಗಳೇನಿದ್ದಾವೆ ಅದು ಎಥನಾಲ್ ಮೇಲೆ ಎಥನಾಲ್ ಬ್ಲೆಂಡಿಂಗ್ ಆಗಿರುವಂತಹ ಪೆಟ್ರೋಲ್ ಮೇಲೆ ನಡೆಯುತ್ತೆ. ಆದರೆ ಅದಕ್ಕಿಂತ ಮುಂಚೆ ಉತ್ಪಾದನೆ ಆಗಿರುವಂತಹ ವೆಹಿಕಲ್ಗಳು ಯಾವಿದಾವೆ ಅದರ ಮೇಲೆ ಇದು ನೇರವಾಗಿ ಪರಿಣಾಮ ಬೀರುತ್ತೆ. ಇದನ್ನು ಯಾವುದೇ ಕಾರಣಕ್ಕೂ ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಅಂದರೆ 2023 ನಂತರ ಏನು ಉತ್ಪಾದನೆ ಆಗ್ತಾ ಇದೆ ಅದು ಬೈಕ್ ಆಗಿರಬಹುದು ಅಥವಾ ವೆಹಿಕಲ್ ಕಾರ್ ಆಗಿರಬಹುದು, E20 ಅಂತ ಅವ್ರು ಆಲ್ರೆಡಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಅದನ್ನು ಸರಿಯಾಗಿ ಬಳಕೆ ಮಾಡಿಕೊಂಡು ಯಾವುದೇ ಎಫೆಕ್ಟ್ ಆಗದ ರೀತಿಯಲ್ಲಿ ಆ ವೆಹಿಕಲ್ಗಳು ನಡೆಯೋ ರೀತಿಯಲ್ಲಿ ಉತ್ಪಾದನೆ ಆಗಿದೆ. ಆದರೆ 2023 ಏನು ಅದರ ಮುಂಚಿನ ವೆಹಿಕಲ್ಗಳಿದೆಯಲ್ಲ ಅದರ ಬಗ್ಗೆ ಏನಾದರೂ ಯೋಚನೆ ಮಾಡ್ತಾ ಸರ್ಕಾರ? ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಇಲ್ಲಪ್ಪ ನಾವು ಪರಿಹಾರ ಕೊಡ್ತೀವಿ ಅಥವಾ ಬೇಡ ನಾವು 100% ಫ್ಯೂಯಲ್ಗೋಸ್ಕರ ಒಂದು ಕಡೆ ಪೆಟ್ರೋಲ್ ಪಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ, ಮತ್ತೊಂದು ಕಡೆ E20ಗೆ ನಿಮಗೆ ಯಾವ್ದು ಬೇಕಪ್ಪ ಅದನ್ನು ನೀವು ತಗೊಳ್ಳಿ ಅಂತ ಏನಾದರೂ ಆಪ್ಷನ್ ಕೊಡ್ತಾ ಇಲ್ಲ, ತಗೊಳ್ಳೇಬೇಕು ನೀವು ಅನ್ನೋ ಮಟ್ಟಿಗೆ ಬಂದಿರುವಂಥದ್ದು. ಸದ್ಯಕ್ಕೆ ಇನ್ನೊಂದು ಕೂಡ ಇದೆ ಇಲ್ಲಿ ಮತ್ತೊಂದು ವಿಚಾರ ಇರುವಂಥದ್ದೇನು ಅಂದರೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ನಿಯಂತ್ರಣ ಮಾಡೋದಕ್ಕೆ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಯಾವ ವಿಚಾರವನ್ನು ಹೇಳ್ಕೊಂಡು ಬಹುತ್ವ ಪೆಟ್ರೋಲ್ ಡೀಸೆಲ್ ಕಿ ಮಾರ್ ಅಬ್ ಕಿ ಬಾರ್ ಮೋದಿ ಸರ್ಕಾರ ಅಂತ ಏನು ಹೇಳಿದ್ರು ಅಟ್ಟರ್ ಫ್ಲಾಪ್ ಆಗಿದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ನೋಡಿ 100% ಪ್ಯೂರ್ ಪೆಟ್ರೋಲ್ ಪ್ರೈಸ್ ಎಷ್ಟು ಇವತ್ತು? 168 ರೂಪಾಯಿ ಪ್ರತಿ ಲೀಟರ್. ಸರ್ಕಾರ ಹೇಳಿ ಇದನ್ನ ಯಾರಿಗಾದ್ರೂ ಹೇಳಿದ್ಯಾ ಸರ್ಕಾರ? 20% ಎಥನಾಲ್ ಬ್ಲೆಂಡಿಂಗ್ ಮಾಡಿನೂ ಕೂಡ 100 ರೂಪಾಯಿ ಗಡಿ ಕೆಳಗಡೆ ಬರ್ತಾ ಇಲ್ಲ ಪೆಟ್ರೋಲು ಅಂತಂದ್ರೆ ಇದರ ಅರ್ಥವನ್ನ ನೀವು ಸರಿಯಾಗಿ ಇಲ್ಲಿ ಗಮನಿಸ್ಕೊಂಡು ಬಿಡಿ. ದಿಸ್ ಈಸ್ ಮೋಸ್ಟ್ ಬಿಗ್ಗೆಸ್ಟ್ ಫ್ರಾಡ್ ಇನ್ ಇಂಡಿಯನ್ ಡೆಮೋಕ್ರಸಿ. ನಮ್ಮ ದೇಶದಲ್ಲಿ ಬಿಗ್ಗೆಸ್ಟ್ ಫ್ರಾಡ್ ಇದು. ಜನರನ್ನ ಫ್ರಾಡ್ ಮಾಡೋದಕ್ಕೆ ತರ್ತಾ ಇರುವಂತಹ ಒಂದು ಪಾಲಿಸಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದರ ಜೊತೆಗೆ ಎಥನಾಲ್ ಬ್ಲೆಂಡಿಂಗ್ ಮಾಡಿದ್ದಾರೆ. ಈಗ ಪೆಟ್ರೋಲ್ ಪಂಪ್ ಇದೆ ಅಂತ ಇಟ್ಕೊಳ್ಳಿ, ನಂದೇ ಪೆಟ್ರೋಲ್ ಪಂಪ್ ಇದೆಯಪ್ಪ, ಆಯಿತು 20% ಎಥನಾಲ್ ಬ್ಲೆಂಡ್ ಮಾಡಿದಿರಿ ನೀವು, 10% ನಾನು ಎಕ್ಸ್ಟ್ರಾ ಬ್ಲೆಂಡ್ ಮಾಡ್ತೀನಿ ಸ್ವಾಮಿ, ಅದನ್ನು ಬಂದಲ್ಲಿ ಪರೀಕ್ಷೆ ಮಾಡೋರು ಯಾರು? ಅರ್ಥ ಆಗ್ತಾ ಇದೆಯಾ ನಿಮಗೆ? ಪಾಲಿಸಿ ಆಯಿತು, E20 ಅಂತ ಪೆಟ್ರೋಲ್ ಎಲ್ಲ ಕಡೆ ಕೊಡ್ತಾ ಇದ್ದೀರಿ ನೀವು, ಆದರೆ ಕೆಲವೊಂದು ಕಡೆಗಳಲ್ಲಿ 50% ವರೆಗೂ ಕೂಡ ಬ್ಲೆಂಡ್ ಮಾಡಿ ಅದನ್ನು ಕೆಲವರು ಮಾರಾಟ ಮಾಡ್ತಾ ಇದ್ದಾರೆ. ಇದು ತುಂಬಾ ದೊಡ್ಡದಾಗಿರುವಂತಹ ಒಂದು ಏನು ಮಾಫಿಯಾ ಆಗಿದೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪಾಲಿಸಿ ತಂತ ಸರ್ಕಾರ? ತಂದಿಲ್ಲ, ಎಲ್ಲೂ ಕೂಡ ಇಲ್ಲ. ಹೀಗಾಗಿ ಆ ಮಾಫಿಯಾದವರಿಗೆ ಇದು ತುಂಬಾ ಈಸಿಯಾಗಿ ಬಳಕೆ ಆಗ್ತಾ ಇದೆ. ಇದರ ಜೊತೆಗೆ E20 ವೆಹಿಕಲ್ಗಳ ಮೇಲೂ ಕೂಡ ಇದು ಪರಿಣಾಮ ಬೀರೋದಕ್ಕೆ ಜೊತೆಗೆ ಜನ ಈಗ ನೀವೇನು ಹೇಳಿದ್ರಲ್ಲ ತುಂಬಾ ವಿಡಿಯೋಗಳು ಬರ್ತಾ ಇದೆ, ಸರ್ಕಾರಕ್ಕೆ ಬೈತಾ ಇದ್ದಾರೆ, ಇದರ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ, ಡಿಸ್ಕಸ್ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ? ಈ ಮಾಫಿಯಾ ಅದಕ್ಕೆ ಕಡಿವಾಣ ಹಾಕುವಲ್ಲಿ ಸರ್ಕಾರ ವಿಫಲ ಆಗಿದೆ ಅಂತ ಹೇಳ್ಬೋದು. ಸಾಹಿಲ್, ಎಸ್, ಹಾಗಾಗಿ ಕಾಕ್ರೋಚ್ಗಳು ಎಲ್ಲವನ್ನು ಅಧ್ಯಯನ ಮಾಡ್ತಿದ್ದಾರೆ. ಅಸಮರ್ಥರನ್ನ ಹುಡುಕುತ್ತಿದ್ದೇವೆ ಎನ್ನುವ ಭರವಸೆ ನಾಳೆ ದಿನ ಪ್ರಾಕ್ಟಿಕಲ್ ಆಗದೇ ಇರೋದಕ್ಕೆ ಈ ಅಸಮರ್ಥರೆಲ್ಲರೂ ಸಮರ್ಥರಾಗಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸಂತೋಷ್. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.